ನಾನು ಮಡಿಕೇರಿ ಶ್ರೀನಿವಾಸ್ ಪ್ರಗತಿಪರ ಕೃಷಿಕರಾದಂಥ ರಮೇಶ್ ಸರ್ ಅವರನ್ನು ಮೀಟ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನಮಸ್ತೆ, ನನ್ನ ಹೆಸರು ರಮೇಶ್ ಅಂತ. ದಂಡಿನಕರ ರೊಟ್ಟಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪಪ್ಪ ಏನಪ್ಪ ಅಂತಂದರೆ ಇಲ್ಲಿ ಹೂವು ಅಂತ ಬೆಳೆದಿದ್ದೀವಿ. ನಾವು ವರ್ಷ ಬೆಳಿತೀವಿ. ಈ ವರ್ಷ ಏನಪ್ಪ ಅಂತಂದರೆ ಇದು ಹೂವು, ಈ ಥರ ಹೂವು ಬೆಳೆಯೋಕ್ಕೆ ನಾವು ಫಸ್ಟ್ ಉಳುಮೆ ಮಾಡಿ ಆಮೇಲೆ ಕೋಳಿ ಗೊಬ್ಬರ ಹಾಕಿಬಿಟ್ಟು ಹಾಕಿ ಆಮೇಲೆ ಬೇಸಾಯ ಮಾಡಿ ಒಂದು 3 ತಿಂಗಳು ಒಣಗಕ್ಕೆ ಬಿಡ್ತೀವಿ. ಆವಾಗ ಬೆಳೆ ಚೆನ್ನಾಗಿ ಬರುತ್ತೆ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಮಳೆಗಾಲದಲ್ಲಿ ನಾನು ಇದರಲ್ಲಿ ಹೂವು ಹಾಕಿದ್ದೆ ಫಸ್ಟು ಪೇಪರಲ್ಲು. ನೆಕ್ಸ್ಟ್ ಅದನ್ನು ರೋಟ್ರಿ ಹೊಡೆಸ್ಬಿಟ್ಟು ಬೇಸಾಯ ಮಾಡಿ ಇಮ್ಯುಲೇಟ್ ಹಂಗೆ ಅದು ಏನು ಗೊಬ್ಬರ ಏನೂ ಹಾಕಿಲ್ಲ ನಾನು. ಅದು ಸಸಿ ತಂದುಬಿಟ್ಟು ನಾಟಿ ಮಾಡಿಬಿಟ್ಟು ನಾವು ಶ್ರೀನಿವಾಸ್ ಸರ್ ಅಂತ ಅವರು ನಮ್ಮ ಫ್ರೆಂಡು, ಅವರು ಭೂವಸ್ತ್ರ, ಓಲಿಫು ಆಲಿಫು ಮತ್ತು ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಇವು 3 ಕೊಟ್ಟಿದ್ದರು. ನಾವು ಅವರು 15 ದಿವಸ ಆದಮೇಲೆ ಸಸಿಗೆ ಇಷ್ಟಿಷ್ಟೇ ಕಾಳು ಮತ್ತು ಫ್ರೈ ಮಾಡೋದ್ರಿಂದ ಇಷ್ಟು ಇಳುವರಿ ಬಂದಿದೆ ನೋಡಿ. ಕೆಮಿಕಲ್ ಗೊಬ್ಬರವನ್ನು ಬಳಸ್ತಾ ಇದ್ರಲ್ಲ ಸರ್, ಅವಾಗ ಎಷ್ಟು ಹಣ ಖರ್ಚಾಗ್ತಿತ್ತು ಸರ್? ಸರ್ ಇಲ್ಲಿ ಒಂದು 15,000 ರೂಪಾಯಿ ತಗೊಂಡ್ಬಿಟ್ಟು ನಾವು 30,000 ರೂಪಾಯಿ ಸೇವ್ ಮಾಡಿದ್ವಿ ಸರ್. ಓಕೆ ಸರ್, ಆರ್ಗ್ಯಾನಿಕ್ ಇಲ್ಲಿ ಸಿಗುತ್ತೆ. ಇದನ್ನು ಬಳಸೋದ್ರ ಮೂಲಕವಾಗಿ ರೈತರು ಖಂಡಿತ ಡೆವಲಪ್ ಆಗ್ಬೋದು ಅಂತ ಹೇಳ್ಬೋದಾ? ಹೌದು ಸರ್. ಬಟ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಇವೆಲ್ಲ ಏನಿದಾವ ಇವನ್ನೆಲ್ಲ ಬಳಸ್ಕೊಂಡ್ರೆ ಭೂಮಿನೂ ಬಲವತ್ತಾಗಿರುತ್ತೆ, ಭೂಮಿನೂ ಹಾಳಾಗಲ್ಲ. ನಮಗೆ ಅಂದ್ಕೊಂಡಷ್ಟು ಲಾಭ ಚೆನ್ನಾಗಿ ಕೊಡುತ್ತೆ ಅಂತ ನನ್ನ ಭರವಸೆ. ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದೆಂದರೆ ಅದು MI ಪ್ರಾಡಕ್ಟ್ನಿಂದ ಸಾಧ್ಯ. ಎಲ್ಲ ರೈತ ಬಾಂಧವರು ಬಳಸಿ ಉತ್ತಮವಾದ ಇಳುವರಿಯನ್ನು ಪಡೆಯಿರಿ.